ಆಪ್ಕಿ ಅದಾಲತ್ನಲ್ಲಿ ಟಾಕ್ಸಿಕ್ ಸ್ಟಾರ್ ಯಶ್ ಸೌಂಡ್ ಜೋರಾಗಿದೆ. ರಾಷ್ಟ್ರಮಟ್ಟದಲ್ಲಿ ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ಯಶ್ ಭಾಗಿಯಾಗಿದ್ದು, ದಿಗ್ಗಜರು ಏರಿದ ಕಟಕಟಿಯಲ್ಲಿ ಯಶ್ಗೆ ವಿಶೇಷ ಸ್ಥಾನ ಸಿಕ್ಕಿದೆ. ಇಂಡಿಯಾ ಟಿವಿ ವಾಹಿನಿ ನಡೆಸಿಕೊಡುವ ಜನಪ್ರಿಯ ಶೋ ಇದಾಗಿದ್ದು, ಆಪ್ಕಿ ಅದಾಲತ್ ಕಟಕಟೆ ಏರಿದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಯಶ್ ಪಾತ್ರರಾಗಿದ್ದಾರೆ. ಹಿರಿಯ ಪತ್ರಕರ್ತ ರಜತ್ ಶರ್ಮಾ ನೇರ ಪ್ರಶ್ನೆಗೆ ರಾಕಿ ಭಾಯ್ ಸ್ಟೈಲ್ನಲ್ಲೇ ಯಶ್ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಯಶ್ ಮಾಸ್ ಖಡಕ್ ಆಟಿಟ್ಯೂಡ್ನ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಕಾರ್ಯಕ್ರಮದಲ್ಲಿ ತಮ್ಮ ಸಿನಿ ಪಯಣದ ಬಗ್ಗೆ ಯಶ್ ಮನಬಿಚ್ಚಿ ಮಾತನಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಲು ಆಗೋದಿಲ್ಲ ಎಂದು ಜಮೀರ್ ಅಹಮದ್ ಪತ್ರ ಪ್ರಕರಣ ಇದೀಗ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ಬಿಜೆಪಿಗರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ. ಪೂರ್ವಿಕರ ಶ್ರಮದಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಲು ಆಗೋದಿಲ್ಲ ಎಂದು ಸರ್ಕಾರಕ್ಕೆ ಜಮೀರ್ ಪತ್ರ ಬರೆದಿದ್ದಾರೆ. ಇದಕ್ಕಿಂತ ಗನಂದಾರಿ ಕೆಲಸ ಮಂತ್ರಿಗಳಿಗೆ ಏನಿದೆ? ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗುವುದಕ್ಕೆ ಸಮಯವಿಲ್ವಾ? ಇಂಥವರನ್ನ ಸಚಿವರನ್ನಾಗಿ ಮಾಡಿ ಡಿಕೆ ಶಿವಕುಮಾರ್ ದೇಶಕ್ಕೆ ದ್ರೋಹ ಮಾಡಿದ್ದಾರೆ. ಇಂಥ ಸಚಿವರನ್ನ ಇಟ್ಕೊಂಡು ರಾಜ್ಯಭಾರ ಮಾಡಿದ್ರೆ ಒಳ್ಳೆಯದು ಆಗುತ್ತಾ ಎಂದು ಗುಡುಗಿದ್ದಾರೆ. ಇಂತಹ ಸಚಿವರ ಮೇಲೆ ಕ್ರಮ ಆಗಬೇಕು, ಇಲ್ಲವಾದ್ರೆ ಬೇರೆಯವರು ಇದೇ ರೀತಿ ಮಾಡ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಮಾಜಿ ಸ್ಪೀಕರ್ ಖಾದರ್ ಬಗ್ಗೆ ನಯನವಾಗಿ ಸುನಿಲ್ ಕುಮಾರ್ ಕುಟುಕಿದ ಪ್ರಸಂಗ ನಡೆಯಿತು. ಸದನದಲ್ಲಿ ನೂತನ ಸ್ಪೀಕರ್ಗೆ ಶುಭ ಕೋರುವಾಗ ಹಿಂದಿನ ಸ್ಪೀಕರ್ ಖಾದರ್ ನಡೆ ಬಗ್ಗೆ ಬೇಸರ ಹೊರಹಾಕಿದ್ರು. ಖಾದರ್ ಕಿವಿಗೆ ಹೆಡ್ಫೋನ್ ಹಾಕಿಕೊಂಡ್ರೆ ಸದನ ಮುಗಿತು ಅಂತ, ಯಾಕಂದ್ರೆ ಅವರಿಗೆ ಏನೋ ಸೂಚನೆ ಬಂದಿದೆ ಅಂತ. ಅದರಂತೆ ಇನ್ನು ನಡೆದುಕೊಳ್ತಿರುವಂತ ನೀವು ಕೂತಾಗಿಂದ ಹಾಕಿಕೊಂಡೇ ಕೂತಿದ್ದೀರಿ. ನಮಗೂ ಅದೇ ಅನುಮಾನ. ನೀವು ಖಾದರ್ ಅವರ ರೀತಿ ನಡೆದುಕೊಳ್ಬೇಡಿ ಅಂತ ನೇರವಾಗಿ ಸುನಿಲ್ ಕುಮಾರ್ ಖಾರವಾಗಿಯೇ ಸಲಹೆ ನೀಡಿದ್ರು. ವಿಪಕ್ಷಗಳ ಆಶೋತ್ತರಗಳನ್ನ ನೀವು ಕೇಳಬೇಕು. ಈ ಹಿಂದೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ಅನೇಕ ಹೊಸ ವಿಚಾರ ತೆಗೆದುಕೊಂಡು ಬಂದ್ರು. ಸುಧಾರಣೆ ದೃಷ್ಟಿಯಿಂದ ನೀವು ಕೂಡ ಸುಧಾರಣೆ ತನ್ನಿ ಅಂತ ಸಲಹೆ ನೀಡಿದ್ರು. ಖಾದರ್ ಕಾಲೆಳೆದಂತ ಸುನಿಲ್ ಕುಮಾರ್ ಸೂಚನೆಯಂತೆ ಖಾದರ್ ನಡೆದುಕೊಳ್ತಿದ್ರು. ಪ್ರಜ್ವಲ್ ರೇವಣ್ಣ ಬಳಿ ನಿಷೇಧಿತ ವಸ್ತುಗಳು ಪತ್ತೆ ಪ್ರಕರಣ ಸಂಬಂಧ ಮಹತ್ವದ ಬೆಳವಣಿಗೆ ನಡೆದಿದೆ. ಜೈಲಿನಲ್ಲಿ ಒಳಗೆ ಕರ್ತವ್ಯ ಲೋಪ ಕಂಡು ಬರೋದ್ರಿಂದ ಹಲವು ಅಧಿಕಾರಿಗಳ ತಲೆದಂಡವಾಗಿದೆ. ಮತ್ತಷ್ಟು ಅಧಿಕಾರಿಗಳ ಅಮಾನತು ಮಾಡಲು ಡಿಜಿಪಿ ಅಲೋಕ್ ಕುಮಾರ್ ಶಿಫಾರಸು ಮಾಡಿದ್ದಾರೆ. 3-4 ದಿನಗಳಲ್ಲಿ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರಕ್ಕೆ ಅಲೋಕ್ ಕುಮಾರ್ ಖುದ್ದಾಗಿ ಭೇಟಿ ಕೊಟ್ಟಿದ್ದು, ತಾವೇ ಖುದ್ದಾಗಿ ಬ್ಯಾರಕ್ಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಐಪಿಗಳು ಇರುವ ಬ್ಯಾರಕ್ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಹಿನ್ನೆಲೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಅಂತಿಮ ಹಂತದ ಸಿದ್ಧತೆ ತಾಲೀಮು ನಡೆದಿದೆ. ಬೆಂಗಳೂರು ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಾಲೀಮು ವೀಕ್ಷಣೆ ಮಾಡಿದ್ರು. ಬಳಿಕ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ಮಾತನಾಡಿ, ಬೆಳಗ್ಗೆ 9 ಗಂಟೆಗೆ ಮುಖ್ಯಮಂತ್ರಿ ಧ್ವಜಾರೋಹಣ ಮಾಡಲಿದ್ದಾರೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿದೆ. ಭದ್ರತೆ ಸಲುವಾಗಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. 1,000 ಪಾಸ್ಗಳನ್ನು ಆನ್ಲೈನ್ ಮುಖಾಂತರ ನೀಡಲಾಗಿದೆ. ಎಲ್ಲರೂ 8:15 ಒಳಗೆ ಮೈದಾನದಲ್ಲಿ ಇರಬೇಕು. ಈ ಮಾರ್ಗದಲ್ಲಿ ನಾಳೆ ಟ್ರಾಫಿಕ್ ಮಾರ್ಗ ಬದಲಾವಣೆ ಮಾಡಲಾಗುತ್ತದೆ. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮಾಣಿಕ್ ಷಾ ಮೈದಾನದಲ್ಲಿ ಅಂತಿಮ ಸಿದ್ಧತೆಯನ್ನ ಇದೀಗ ಮಾಡಲಾಗ್ತಾ ಇದೆ.